ಮಾಡ್ತಿರ್ಬೇಕಂತ ಬರೋದಿಲ್ಲ ಗೈಸ್. ಅವಾಗ ಬಂದು ಸರ್ಜ್ ಆದ್ರೂ ಸಿಗುತ್ತೆ. ಆ ಸರ್ಜಿಗೋಸ್ಕರ ಅಂದರೆ ಎಷ್ಟೋ ಜನ ದುಡಿತಾ ಇರ್ತಾರೆ. ಆರ್ಡ್ರ್ ಮಾಡಿದಲ್ಲ ಅವ್ರು ಹೇಳಿದ್ರು, ಇಲ್ಲ ಈಗ ನಾನು ಹೋಗೋಣ, ಲಾಸ್ಟ್ 10 ಗಂಟೆ ಡ್ಯೂಟಿ ಇದ್ದದಲ್ಲ, ಲಾಸ್ಟ್ ಹೋಗೋಣ. ಸೊ ಗೈಸ್ 4 ಆರ್ಡ್ರ್ ಬಂದುಬಿಟ್ಟು ಎಲ್ಲಿದ್ದದು ಸ್ಟಾಪ್. ಓಕೆ ಹೋಗುವ. ಇವಾಗ ಅದು ಒಳಗಿತ್ತು, ಮತ್ತು ಒಳಗಿಂತ ಇದು ಕಿಚನ್ಗೆ ಹಾಕಿದ್ದು. ಸೊ ಹಾಗಾಗಿ ಇದಕ್ಕೊಂದು ಹೊಸದನ್ನೇ ಆರ್ಡ್ರ್ ಮಾಡಿದೆ. 11 ಆರ್ಡ್ರ್ ಆಗಿದೆ ಗೈಸ್. 4 ಗಂಟೆ 45 ನಿಮಿಷ ಡ್ಯೂಟಿ ಆಗಿದೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಗಂಟೆ 1 ಆಗಿದೆ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಗೈಸ್. ಸೊ ಈಗ ಏನಾದರೂ ಊಟ ಏನಾದರೂ ಮಾಡಿ ಸೊ ಸೀದಾ ಇನ್ಸ್ಟಾ ಮಾಡಿ ಹೋಗ್ತೀನಿ. ನೋಡುವ ಇವತ್ತಿನ ಆರ್ಡ್ರ್ ಎಷ್ಟಾಗುತ್ತೆ ಏನು ಅನ್ನೋದನ್ನು ಹೇಳ್ತೀನಿ ಗೈಸ್. ಇವತ್ತಿನ ದಿನಚರಿ ನೋಡುವ. ಓಕೆ ಹೋಗುವ, ಬಾಯ್. ಸೊ ಗೈಸ್ ಮಧ್ಯಾಹ್ನದ ಊಟ ಬಿರಿಯಾನಿ. ಸೊ ಬಿರಿಯಾನಿ ತಿಂದು ಸೀದಾಗಿ ರೂಮ್ ಕಡೆ ಹೋಗ್ತಿದ್ದೀನಿ. ರೂಮಿಗೆ ಹೋಗಿ ಇನ್ನು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಸೀದಾ ಇನ್ಸ್ಟಾ ಮಾಡಿ ಹೋಗಿ ಸಿಗ್ತೆ. ಬಾಯ್. ಸೊ ಗೈಸ್ ಫೈನಲಿ ಇನ್ಸ್ಟಾ ಮಾಡೋದ್ರ ಬಂದಿದ್ದೀನಿ. ಸೊ ಕೂತ್ಕೊಂಡಿದ್ದೀನಿ. ಆರ್ಡ್ರ್ ಬಂದಿದೆ, ನೋಡುವ ಎಲ್ಲಿ ಬರುತ್ತಂತ. 25 ರೂಪಾಯಿ. ಸೊ ಓಕೆ, ಮತ್ತೆ ಸಿಗ್ತೇವೆ ಗೈಸ್. ಸೊ ಗೈಸ್ ಇದು ಮೂರನೇ ಆರ್ಡ್ರ್ ಕೊಟ್ಟಾಯಿತು. ಸೊ ಇಲ್ಲಿ ಅಪಾರ್ಟ್ಮೆಂಟ್ಗಳು ಹೇಗಿದೆ ನೋಡಿ ಗೈಸ್. ಒಂದೊಂದು ಕಡೆ ಒಂದೊಂದು ಮನೆ ಹೇಗಿದ್ದಾವೆ, ಸಖತ್ತಾಗಿದೆ ಮಾತ್ರ. ಇದು ಲೊಕೇಶನ್ ಎಲ್ಲಿ ಅಂದರೆ ಪೆರಂಪಳ್ಳಿ ಹತ್ರ ಗೈಸ್ ಲೊಕೇಶನ್. ಇದು ಸಖತ್ತಾಗಿದೆ ಮಾತ್ರ. ಒಂದೊಂದು ಮನೇನು ಚಿಂದಿ ಅಂದ್ಕೊಳ್ಳಿ, ಒಳ್ಳೆಯದೇ ಗೈಸ್ ಮನೆ ಮಾತ್ರ. ಎಲ್ಲ ಮನೆ ಸಪ್ರೇಟ್ ಆಗಿದಾವೆ ನೋಡಿ. ಸಾಯಿರಾದಾಗ ವಿಲ್ಲಾ ಎಂತೋ ಇತ್ತು ಗೈಸ್ ಅಲ್ಲಿ, ನೋಡುವ. ಸೊ ಓಕೆ, ಮನೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ಒಂದೊಂದು ಮನೇನು ಚಿಂದಿ ಆಗಿದೆ. ಎದುರುಗಡೆ ಮನೆ ನೋಡಿ ಹೆಂಗಿದೆ. ಒಂದೊಂದು ಮನೇನು ಚಿಂದಿ ಆಗಿದೆ. ಎದುರುಗಡೆ ಮನೆ ನೋಡಿ ಹೆಂಗಿದೆ. ಸೊ ಗೈಸ್ 4 ಆರ್ಡ್ರ್ ಬಂದುಬಿಟ್ಟು ಎಲ್ಲಿದ್ದದು ಸ್ಟಾಪ್ ಕಾಲೋನಿ ರೈಲ್ವೆ ಸ್ಟೇಷನ್ ಹತ್ರ. ಸೊ ಅದನ್ನು ಕೊಟ್ಟಾಯಿತು, ಬಂದು ತೊಗೊಂಡೋದ್ರು. ಸೊ ಹೋಗುವ, ನೆಕ್ಸ್ಟ್ ಆರ್ಡರ್. ಓಕೆ ಬೈ ಗೈಸ್. ಸೊ ಗೈಸ್ ಇದು 5ನೇ ಆರ್ಡ್ರ್ ಇದು. ಸೊ ಕೊಟ್ಟಾಯಿತು. ಸೊ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಇದ್ರ ಹಾಸ್ಟೆಲ್ ಹತ್ರ ಇದ್ದದ್ದು, ರಾಜಾಜಿ ಹಾಸ್ಟೆಲ್ ಗೈಸ್ ಇಲ್ಲಿ. ಸೊ ಹೋಗುವ. ಸೊ ಗೈಸ್ ಗಂಟೆ 4 ಆಯಿತು. ಸೊ 4 ಗಂಟೆಗೆ ಆಫ್ಲೈನ್ ಆಗಿದೆ ಅದು. ಸೊ ಇನ್ನೊಂದು 4 6 ಗಂಟೆ ಶಿಫ್ಟ್ ಇದೆ, ಅದಕ್ಕಿನ್ನು ಇದು ಮಾಡ್ಕೊಬೇಕು. ಸೊ ಗಣೇಶನ ಇಲ್ಲಿ RT ಆಫೀಸಿಗೆ ಬಂದಿದ್ದ. ಸೊ ಬಾ ಅಂತ ಕರೆದ. ಸೊ ಹಾಗಾಗಿ ಆಫ್ಲೈನ್ ಆಗಿತ್ತಲ್ಲ, ಸೊ ಅದಕ್ಕೆ ಹಾಗೆ ಬಂದಿದ್ದೀನಿ. ಸೊ ನೋಡುವ, ಅದನ್ನು ಗಾಡಿದು RT ಆಫೀಸಿಂದ ಕ್ಲಿಯರೆನ್ಸ್ ಕಾಪಿ ತೊಗೊಂಡು ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಿದ್ದ. ಸೊ ಹಾಗಾಗಿ ಬಂದಿದ್ದೀನಿ. ಸೊ ಹೋಗುವ, ಹೋಗಿ ಬರುವ. ಓಕೆ ಬೈ. ಸೊ ಗೈಸ್ RT ಆಫೀಸಿಗೆ ಹೋಗಿ ಗಾಡಿ ಹೊಗೆ ಟೆಸ್ಟ್ ಮಾಡಿಸುವ ಅಂತ ಬಂದಿದ್ದು. ಗಣೇಶನಂದು ಆಯಿತು, ನಂದು ಆಯಿತು. ಸೊ ಅವನೀಗ ಕಾಪಿ ಕುಡಿತಿದ್ದಾನಲ್ಲಿ. ಸೊ ಇದು ಮಾಡಿಸ್ಕೊಂಡು ಸೀದಾ ಹೋಗುವ. ಓಕೆ. ಸೊ ಗೈಸ್ ಕಾಫಿ ಮತ್ತು ಬರ್ಗರ್ ತಿಂದಾಯ್ತು ಅವ್ರು ಗಣೇಶನ. ಸೊ ನಾನು ಕಾಫಿ ಕುಡ್ದಿದ್ದೆ. ಸೊ ಚಿಕನ್ ಬರ್ಗರ್ ತಿಂತಾಯಿದ್ದೀನಿ. ಬರ್ಗರ್ ತಿಂದು ಸೀದಾ ಇಲ್ಲಿಗೆ ಹೋಗ್ಬಿಟ್ಟು 4 ಗಂಟೆಯಿಂದ 6 ಗಂಟೆ ತನಕ ಇಟ್ಟಿದೆ. ಸೊ ಓಕೆ, ಪ್ರಜ್ವಲ್ ಬಂದಿದ್ದಾನೆ ಇವತ್ತು. ಸೊ ಗೈಸ್ ಈಗ ಬಂದೆ. ಸೊ ಇದು 4ನೇ ಆರ್ಡ್ರ್ ಅನಿಸುತ್ತೆ ಮೋಸ್ಟ್ಲಿ. ಸೊ ಇರಬೇಕು 4ನೇ ಆರ್ಡ್ರ್ 5ನೇ ಆರ್ಡ್ರ್ ಗೊತ್ತಿಲ್ಲ, ನೆನಪಿಲ್ಲ. ಸೊ ನೋಡಲಿಲ್ಲ. 34 ರೂಪಾಯಿ ಕೊಟ್ಟಿದ್ದಾರೆ ಗೈಸ್. JK ಪೇಪರ್ ಲಿಮಿಟೆಡ್ ಫ್ಯಾಕ್ಟ್ರಿ ಅಂತ ಇತ್ತು. ಸೊ ಕೊಟ್ಟು ಈಗ ಸೀದಾ ಹೋಗ್ತಾಯಿದ್ದೀನಿ. ಸೊ ಹೋಗಿ ಅದು ಹೊಗೆ ಟೆಸ್ಟ್ ಮಾಡಿಸ್ಲಿಕ್ಕಿತ್ತು, ಅದನ್ನು ಮಾಡಿಸಿ ಸೊ ಗಣೇಶನ ಸೀದಾ ಹೋದೆ. ನಾನು ಕೂಡ ಸೀದಾ ಬಂದೆ. ಸೊ ಈಗ ಹೋಗ್ತಾಯಿದ್ದೀನಿ. ಓಕೆ ಹೋಗೋದು. ಸೊ ಗೈಸ್ 8ನೇ ಆರ್ಡ್ರ್ ಬಂದುಬಿಟ್ಟು ಓಜಸ್ 2 ಬಿಲ್ಡಿಂಗ್ ಹತ್ರ ಇತ್ತು. ಸೊ ಕೊಟ್ಟಾಯ್ತು, ಹೋಗ್ತಾಯಿದ್ದೀನಿ. ಹೋಗುವ ಬೈ ಗೈಸ್. ಸೊ ಗೈಸ್ ಇದು 9ನೇ ಆರ್ಡ್ರ್ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲಿ ಸ್ವಪ್ನ ಅನ್ನೋರು ಮನೆಗಿದ್ದದ್ದು. ಸೊ ಕೊಟ್ಟಾಯಿತು. ಸೊ 61 ರೂಪಾಯಿ ಕೊಟ್ಟಿದ್ದಾರೆ. 3 ಕಿಲೋಮೀಟ್ರ್ ಏನೋ ಇದೆ ಗೈಸ್. ಈಗ ನೈಟ್ ಆಗ್ತಾವಂತಲ್ಲ, 6 ಗಂಟೆ ಮೇಲ್ಗಡೆ ಸರ್ಜ್ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಸೊ ಓಕೆ
ಸೊ ಗೈಸ್ ಈಗ ರೂಮಿಗೆ ಬಂದೆ. ಸೊ ಇವತ್ತಿನ ಆರ್ಡ್ರು ಎಷ್ಟಾಗಿದೆ ಅಂದರೆ ಗೈಸ್ ಸೊ ನೋಡ್ಬೋದು ಇಲ್ಲಿ 11 ಆರ್ಡ್ರ್ ಆಗಿದೆ ಗೈಸ್. 4 ಗಂಟೆ 45 ನಿಮಿಷ ಡ್ಯೂಟಿ ಆಗಿದೆ. 305 ರೂಪಾಯಿ 310 ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಗೈಸ್. ಓಕೆ, ಏನೆಲ್ಲ ಫ್ರೆಶ್ ಅಪ್ ಆಗಬೇಕೇನು, ಕಣ್ಣು ಸ್ವಲ್ಪ ಉರಿತಾ ಉಂಟು ಗೈಸ್. ಈಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ನೋಡು ಮುಂದಿನ ಕೆಲಸ. ಓಕೆ ಬೈ ಗೈಸ್. ಸೊ ಗೈಸ್ ಒಂದು ಬಲ್ಪ್ ಆರ್ಡ್ರ್ ಮಾಡಿದೆ. ಸೊ ಅಲ್ಲಿಗೆ ಬಲ್ಪ್ ಹೋಗಿದೆ ಗೈಸ್, ಮೊನ್ನೆ ಹೋಗಿದೆ, ಅದು ಹಾಕಲಿಲ್ಲ, ಒಳಗಿನ ತೆಗ್ದಿಲ್ಲಿ ಹಾಕಿದ್ದೆ. ಸೊ ಹಾಗಾಗಿ ಅದು ಒಳಗಿದ್ದು ಮತ್ತು ಒಳಗಿನ ತೆಗೆದು ಕಿಚನಿಗೆ ಹಾಕಿದೆ. ಸೊ ಹಾಗಾಗಿ ಇದಕ್ಕೊಂದು ಹೊಸದನ್ನೇ ಆರ್ಡ್ರ್ ಮಾಡಿದೆ ಬ್ಲಿಂಕಿಟಿಂದ. ಸೊ ಓಕೆ, ಇದನ್ನು ಹಾಕುವ ನೋಡುವ. ಸರಿ ಇದೆಯಲ್ಲೋ ಗೊತ್ತಿಲ್ಲ, ಸರಿ ಇಲ್ಲಾಂದರೆ ರಿಪ್ಲೇಸ್ಮೆಂಟ್ ಮಾಡಿ ಅಂತ ಹೇಳಿದ್ರು ಅವ್ರು ಬ್ಲಿಂಕಿಟ್ ಅವರು. ಸೊ ನೋಡುವ ಗೈಸ್. ಬಲ್ಪ್ ಹಾಕಿದೆ ಗೈಸ್, ಚೆನ್ನಾಗಿದೆ, ಏನಾಗಿಲ್ಲ ಅದು. ಸೊ ಓಕೆ, ಫ್ರೆಶ್ ಅಪ್ ಆಗಬೇಕು ಗೈಸ್, ಫ್ರೆಶ್ ಅಪ್ ಆಗ್ತೀನಿ. ಓಕೆ ಬೈ. ಈಗ 10 ಗಂಟೆ ಆಗಿದೆ ಗೈಸ್. ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತದೆ ಗೈಸ್. ಓಕೆ, ಸ್ವಿಗ್ಗಿಯಲ್ಲಿ ಊಟ ಆರ್ಡ್ರ್ ಮಾಡಿದ್ದೆ. ಸೊ ಈಗ ಬರಬೇಕು ಅನಿಸುತ್ತೆ. ಮಳೆ ನೋಡಿದ್ರೆ ಈ ಥರ ಬರ್ತಾಯಿದೆ ಗೈಸ್. ದೇವ್ರೆ, ಇದೇ ಮಳೆ ನಾನು ಇನ್ಸ್ಟಾ ಮಾಡಲು ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಡೆಲಿವರಿ ಮಾಡ್ತಿರ್ಬೇಕಾದ್ರೆ ಬರೋದಿಲ್ಲ ಗೈಸ್. ಅವಾಗ ಬಂದು ಸರ್ಜಾದ್ರೂ ಸಿಗುತ್ತೆ. ಆ ಸರ್ಜಿಗೋಸ್ಕರ ಅಂದರೆ ಎಷ್ಟೋ ಜನ ದುಡಿತಾ ಇರ್ತಾರೆ. ಈಗ ಇದರಲ್ಲಿ ಡೆಲಿವರಿ ಬಾಯ್ಸ್ ಅದಕ್ಕೋಸ್ಕರ ಅಂತಲೇ ಹೋಗ್ತಿರ್ತಾರೆ. ಈಗ ಮಳೆ ಬಂದು ಏನು ಪ್ರಯೋಜನ ಇದೆ? ಎಲ್ಲ ಮಳೆ ಹೊಡಿತಾ ಇದೆ ಗೈಸ್ ಮಾತ್ರ. ಮಧ್ಯಾಹ್ನ ಎಲ್ಲ ಫುಲ್ಲು ಬಿಸಿಲು, ರಾತ್ರಿ ಆದರೆ ಫುಲ್ಲು ಮಳೆ. ಓಕೆ, ಸೊ ಗೈಸ್ ಫೈನಲಿ ಊಟ ಬಂದಿದೆ. ಇನ್ನೇನಿಲ್ಲ, ಊಟ ಮಾಡ್ತೀನಿ. ಊಟ ಮಾಡಿ ಮಲ್ಕೊಳ್ತೀನಿ. ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ಗೈಸ್. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದಾಯ್ತು ಅಂತ ಸುಮ್ಮನಾದೆ. ಸೊ ಪಾಪ ಅವರು ಈಗ ಸ್ವಿಗ್ಗಿ ಡೆಲಿವರಿ ಮಾಡೋರು, ಫುಡ್ ಆರ್ಡ್ರ್ ಮಾಡಿದಲ್ಲ, ಅವರು ಹೇಳಿದರು ಇಲ್ಲ ಈಗ ನಾನು ಹೋಗೋಣ, ಲಾಸ್ಟ್ 10 ಗಂಟೆ ಡ್ಯೂಟಿ ಇದ್ದದಲ್ಲ, ಲಾಸ್ಟ್ ಹೋಗೋಣ ನಾನು, ಮಳೆ ಬಂತಲ್ಲ ಅಂತ ನಿಂತ್ಕೊಂಡೆ. ಯಾಕೆ? ಸರ್ಜಿಗೋಸ್ಕರ. ಆಲ್ಮೋಸ್ಟ್ ಡೆಲಿವರೀಸ್ ಬಾಯ್ಸ್ ಯಾಕೆ ಲೇಟಾಗಿ ಮಳೆ ಇದ್ದಾಗಲೂ ಮಾಡ್ತಾರೆ ಅಂದರೆ ಸರ್ಜಿಗೋಸ್ಕರ ಮಾತ್ರ ಗೈಸ್, ಅಷ್ಟೇ, ಮತ್ತಿನ್ನೇನಿಲ್ಲ. ಸೊ ಓಕೆ, ಊಟ ಮಾಡ್ತೀನಿ. ಊಟ ಮಾಡಿ ಮಲ್ಕೊಳ್ತೀನಿ, ಮತ್ತಿನ್ನೇನಿಲ್ಲ ಗೈಸ್. ಸೊ ಓಕೆ, ಟಾಟಾ ಬೈ ಬೈ, ಸ್ಟೇ ಸೇಫ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್. ರಾತ್ರಿಯಲ್ಲಿ ಮಲಗಿದಾಗ ಕನಸು ಕಾಣೋದು ಕಡಿಮೆ, ಎಚ್ಚರವಾಗಿದ್ದಾಗಲೇ ಕನಸುಗಳು ಕಾಣೋದು ಹೆಚ್ಚು. ಆದರೆ ಕಂಡ ಎಲ್ಲ ಕನಸುಗಳು ನನಸು ಆಗಿಲ್ಲ ಅಂದ ಮಾತ್ರಕ್ಕೆ ನನಸೇ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಿದೆ, ಆದರೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅನ್ನೋ ಒಂದು ಸಣ್ಣ ಕೊರಗು ಇರೋದಂತೂ ಸತ್ಯ. ಕಾಣ್ತಾ ಇರೋಣ ಕನಸುಗಳನ್ನ.